ದೂರುದಾರರು ತಡವಾಗಿ ಅರ್ಜಿ ಸಲ್ಲಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಆತ ಹೇಳಿದ್ದ 1995ರಿಂದ 2014 ಮಧ್ಯದಲ್ಲಿ ನನ್ನಿಂದ ಹೆದರಿಸಿ ಬೆದರಿಸಿ ಶವಗಳನ್ನು ಹೂಳಿಸಲಾಗಿದೆ ಅಂತ. 1995 ಮೊದಲನೇ ಹೆಣ ಹೂತದ್ದು. ಈಗ 2025ರಲ್ಲಿದ್ದೀವಿ ನಾವು. 95ರಿಂದ 2005, 2015, 2025 30 ವರ್ಷ ಏನು ಮಾಡ್ತಿದ್ದೆ ಅಂತ ಕೇಳಿದೆ ಸುಪ್ರೀಂ ಕೋರ್ಟು. ಇಲ್ಲಿ ಹೇಳೋದು, ದೂರುದಾರರು ತಡವಾಗಿ ಅರ್ಜಿ ಸಲ್ಲಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಸುಪ್ರೀಂ ಕೋರ್ಟ್ ಆರೋಪಗಳ ಅರ್ಹತೆ ಪರಿಶೀಲಿಸುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಸ್ವಲ್ಪ ಟೆಕ್ನಿಕಲ್ ವರ್ಡ್, ಲೀಗಲ್ ವರ್ಡ್. ಆರೋಪಗಳ ಅರ್ಹತೆ ಪರಿಶೀಲಿಸುತ್ತಿಲ್ಲ ಅಂದರೆ ಅದರ ಅರ್ಥ ಏನು? ನೀನು ಮಾಡ್ತಾ ಇರೋ ಆರೋಪ ನಿಜಾನ ಸುಳ್ಳೋ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಕೆ ವಿ ಧನಂಜಯ ಅವರ ಕ್ಲಾರಿಫಿಕೇಶನ್ನಲ್ಲಿರುವಂಥದ್ದಿದು. ಯಾವುದೇ ಪ್ರತಿವಾದಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಲಿಲ್ಲ. ಹೌದು, ಅದನ್ನು ನಾವು ಹೇಳಿದ್ದೀವಿ. ಕೇಸ್ನ ಮೆರಿಟ್ ಮೇಲೆ ಕೋರ್ಟ್ ಹೇಳಿಕೆ ಯಾವುದೇ ಪರಿಣಾಮ ಬೀರಲ್ಲ. ಮೆರಿಟ್ ಪರಿಶೀಲಿಸದೆ ಸುಪ್ರೀಂ ಕೋರ್ಟ್ PIL ಅನ್ನು ವಜಾಗೊಳಿಸಿದೆ. PIL ವಜಾದಿಂದ ಕೇಸ್ನ ಪ್ರಸ್ತುತತೆಯ ಮೇಲೆ ಯಾವುದೇ ಪರಿಣಾಮ ಇಲ್ಲ. ಕಾನೂನಿನ ಅಡಿಯೇ ಪೊಲೀಸರು ಅಪರಾಧದ ತನಿಖೆಗೆ ಅಧಿಕಾರ ಹೊಂದಿದ್ದಾರೆ. ಇದನ್ನು ನಾವು ಹೇಳ್ತೀವಿ ಸರ್. SIT ರಚನೆ ಆಗಿದ್ದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತ ನಾವು ಹೇಳಿಲ್ಲ. ಎಲ್ಲವನ್ನೂ ಬಹಿರಂಗಗೊಳಿಸ್ತಾ ಇರುವಾಗ PIL ವಜಾ ಆದ ವಿಷಯವನ್ನು, ರಿಟ್ ವಜಾ ಆದ ವಿಷಯವನ್ನು ಬಹಿರಂಗಗೊಳಿಸಬೇಕಾಗಿತ್ತು ಅಂತ ನಾವು ಹೇಳ್ತಾ ಇರೋದು. ಪೊಲೀಸರು ತನಿಖೆ ಮಾಡ್ತಾ ಇರೋದೇ ಸುಳ್ಳು, ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಮೇಲೆ ನೀವ್ಯಾಕೆ ತನಿಖೆ ಮಾಡ್ತೀರಿ ಅಂತ ಯಾರೂ ಮಾತಾಡಿಲ್ಲ. ಅಥವಾ SIT ರಚನೆ ಮಾಡಿರೋದೇ ಸುಳ್ಳು ಯಾರೂ ಹೇಳಿಲ್ಲ. ಎಲ್ಲವನ್ನೂ ಸಮಾಜಕ್ಕೆ ತಿಳಿಸುವ ಅವಸರ ಇತ್ತಲ್ಲ, ಅದು ಏನು? ವಜಾ ಆಗಿ ಚಿನ್ನಯ್ಯ ಬಂದ ಮೇಲೆ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸುವುದಕ್ಕಿಂತ ಮೊದಲೇ ವಕೀಲರಿಂದ ಪತ್ರಿಕಾ ಹೇಳಿಕೆಗಳ ಬಿಡುಗಡೆಯಾಗಿದ್ದವು ಸರ್. ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಇಂಥ ಪ್ರಕರಣ ಇನ್ನೊಂದು ಇರಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅತ್ಯಾಚಾರಗೊಂಡು ಕೊಲೆಯಾದ ಸ್ಥಿತಿಯಲ್ಲಿದ್ದ 100 ಶವಗಳನ್ನು ಹೂಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಪತ್ರಿಕಾ ಹೇಳಿಕೆಗಳು ಬಿಡುಗಡೆ ಆದ್ವಲ್ಲ. ಹಾಗೆ ಇದೇ ವ್ಯಕ್ತಿ ಏಪ್ರಿಲ್ ತಿಂಗಳಲ್ಲೇ ಹೋಗಿದ್ದ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟು ಈತನ ಅರ್ಜಿಯನ್ನು ಪರಿಶೀಲನೆ ಮಾಡಿ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಪ್ಪ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೈಸಾ ವಸೂಲಿ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಅಂತ ಹೇಳಿ ಅರ್ಜಿಯನ್ನು ವಜಾ ಮಾಡಿತ್ತು ಅನ್ನೋದು ಗೊತ್ತಾಗಬೇಕಾಗಿತ್ತು ಸಮಾಜಕ್ಕೆ ಅಂತ ನಾನು ಹೇಳಿದ್ದಷ್ಟೇ. ಸುಪ್ರೀಂ ಕೋರ್ಟ್ನ PIL ವಜಾ ಈಗಿನ FIR ಅಥವಾ ತನಿಖೆಯನ್ನು ತಡೆಯೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಸರ್ಕಾರಕ್ಕೆ ಗೊತ್ತಿದ್ದಿದ್ರೆ SIT ರಚಿಸುತ್ತಿರಲಿಲ್ಲ ಎನ್ನೋದಕ್ಕಾಗದಿಲ್ಲ.